Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಆಗಿರೋದು ನಿರಂಜನ್. ಸ್ನೇಹಿತರೆ, ಇವತ್ತು ಹೊಸದಾದಂತಹ ಒಂದು ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನು ಅಂತ ತಿಳ್ಕೊಂಬರೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಸೊ ಈ ವಿಡಿಯೋ ಅದ್ರ ಬಗ್ಗೆಪ್ಪ ಅಂತಂದರೆ, ಈಗ ವಾಟ್ಸಪ್ಗಳಲ್ಲಿ ಕಮ್ಯುನಿಟಿ ಗ್ರೂಪ್ಗಳು ಇರುತ್ತೆ. ಸೊ ಅದರಲ್ಲಿ ಕಮ್ಯುನಿಟಿ ಗ್ರೂಪ್ಗಳಲ್ಲಿ ನಿಮಗೆ ಕೇವಲ ಅಡ್ಮಿನ್ಗಳು ಮಾತ್ರ, ಕಮ್ಯುನಿಟಿ ಅಡ್ಮಿನ್ಸ್ಗಳು ಮಾತ್ರ ಮೆಸೇಜನ್ನು ಕಳಿಸುವಂತಿರುತ್ತೆ. ಬಟ್ ಮೆಂಬರ್ಸ್ಗಳು ಕೂಡ ಏನಾದರೂ ಒಂದು, ಈಗ ಉದಾಹರಣೆಗೆ ಒಂದು ಏನಾದರೂ ಅನೌನ್ಸ್ಮೆಂಟ್ ಹಾಕಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೆಂಬರ್ಸ್ಗಳು ಕೂಡ ರಿಪ್ಲೈ ಮಾಡಬೇಕು. ಸೊ ಹಾಗಾದರೆ ಮೆಂಬರ್ಸ್ಗಳು ಯಾವ ರೀತಿ ರಿಪ್ಲೈ ಮಾಡೋದು ಅಂಥೇಳಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಅಂತಂದರೆ, ಈಗ ಯಾವುದಾದ್ರೂ ಒಂದು ಅನೌನ್ಸ್ಮೆಂಟನ್ನು ಹಾಕಿರ್ತಾರೆ. ಆ ಅನೌನ್ಸ್ಮೆಂಟ್ ಬಗ್ಗೆ ಒಬ್ಬ ಮೆಂಬರ್ ಯಾರಾದರೂ ಆಗಲಿ, ಸೊ ಅವರು ಒಂದು ರಿಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಅಂತಂದರೆ ಅದ್ರ ಬಗ್ಗೆ ಏನಾದರೂ ಶೇರ್ ಮಾಡಬೇಕಂತ ಅಂದ್ಕೊಂಡಿರ್ತೀರಿ ಸೊ ಮೆಂಬರ್ಸು. ಸೊ ಆ ರಿಪ್ಲೈಯನ್ನು ನೀವು ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಅನೌನ್ಸ್ಮೆಂಟ್ಗೆ ನೀವು ರಿಪ್ಲೈ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವೀಡಿಯೋನ ಪ್ರಾರಂಭಿಸೋಣ. ಸೊ ನಾನು ವಾಟ್ಸಪ್ಗೆ ಹೋಗ್ತೀನಿ. ನಾನೊಂದು ಕಮ್ಯುನಿಟಿ ಗ್ರೂಪನ್ನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ ವಾಟ್ಸಪ್ಪಲ್ಲಿ. ಓಕೆ, ವಾಟ್ಸಪ್ಗೆ ಹೋಗ್ತೀನಿ. ಓಕೆ, ನಾನು ಈಗಾಗಲೇ ಒಂದು ಕಮ್ಯುನಿಟಿ ಗ್ರೂಪ್ ಒಳಗಡೆ ಬಂದಿದ್ದೀನಿ, ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಒಳಗಡೆ. ಸೊ ಕಮ್ಯುನಿಟಿ ಗ್ರೂಪ್ನಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮೆಸೇಜ್ಗೆ ರಿಪ್ಲೈ ಮಾಡಬೇಕು ಅಂತಂದರೆ ಒಂದು ರೂಲ್ಸ್ ಇದೆ. ಏನಪ್ಪ ಅಂತಂದರೆ, 1024 ಜನ ಮೆಂಬರ್ಸ್ ಏನಾದರೂ ಗ್ರೂಪಲ್ಲಿ ಇದ್ದರೆ, ಕಮ್ಯುನಿಟಿ ಗ್ರೂಪಲ್ಲಿ ಇದ್ದರೆ, ಸೊ ಆಗ ನೀವು ಅಂದರೆ 1024 ಜನ ಏನಾದರೂ, ಅದಕ್ಕಿಂತ ಜಾಸ್ತಿ ಜನರು ಏನಾದರೂ ಈ ಒಂದು ಕಮ್ಯುನಿಟಿ ಗ್ರೂಪಲ್ಲಿದ್ದರೆ, ಸೊ ಆಗ ನೀವು ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಏನಾದರೂ 1024 ಜನ ಕೆಳಗಡೆ ಏನಾದರೂ ಇತ್ತಂತಂದರೆ ಒಂದು ಕಮ್ಯುನಿಟಿ ಮೆಂಬರ್ಸ್ಗಳು, ಸೊ ಆ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮೆಸೇಜ್ಗೆ ನೀವು ರಿಪ್ಲೈ ಮಾಡ್ಬೋದು. ಸೊ ಇದೊಂದು ರೂಲ್ಸ್ ಇದರಲ್ಲಿ. ಸೊ ಮುಂದಕ್ಕಿನ್ನೂ ಏನಾದರೂ ಜಾಸ್ತಿ ಮಾಡ್ತಾರೆ ನೋಡೋಣ. ಸೊ ಈಗ ಸದ್ಯಕ್ಕೆ ಇದಿಷ್ಟಿದೆ. ಸೊ ಇದು ಬಂದುಬಿಟ್ಟು ಈಗ ಹೊಸ್ದಾಗೇನು ಬಂದಿಲ್ಲ ಅಪ್ಡೇಟು, ಇದು ಹಳೆ ಅಪ್ಡೇಟೇ. ಬಟ್ ಇದನ್ನು ಯಾರೂ ಯೂಸ್ ಮಾಡ್ಕೊತಿಲ್ಲ. ಸೊ ಹಂಗಾಗಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನಿಸಿತು. ಸೊ ಹಂಗಾಗಿ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಮೆಸೇಜ್ ಇದೆ. ಸೊ ನಾನು ಆ ಮೆಸೇಜ್ ಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಸ್ವೈಪ್ ಅಪ್ ಮಾಡ್ತೀನಿ. ಅಥವಾ ನೀವು ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ಆ ಮೆಸೇಜ್ನ ಸೆಲೆಕ್ಟ್ ಮಾಡಿಕೊಂಡು ಕೂಡ ರಿಪ್ಲೈ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ರಿಪ್ಲೈ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ಸೊ ಟಾಪ್ ಆಫ್ ದಿ ಸ್ಕ್ರೀನ್ ಮೇಲ್ ಟಚ್ ಮಾಡಿದರೆ, ಸೊ ಅಲ್ಲಿ ನಿಮಗೆ ಫಾರ್ವರ್ಡು ಮತ್ತು ಶೇರ್, ರಿಪ್ಲೈ ಅವೆಲ್ಲ ಸಿಗುತ್ತೆ ನಿಮಗೆ. ಸೊ ಇಲ್ಲಾಂತಂದರೆ ಆ ಪರ್ಟಿಕ್ಯುಲರ್ ಮೆಸೇಜ್, ನೀವು ಯಾವ ಮೆಸೇಜ್ಗೆ ರಿಪ್ಲೈ ಮಾಡಬೇಕಂತಿರ್ತೀರೋ ಆ ಮೆಸೇಜ್ ಮೇಲೆ ಫೋಕಸ್ ಇಟ್ಟು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡ್ತಾ ಹೋದರೆ ರಿಪ್ಲೈ ಅಂತ ಸಿಗುತ್ತೆ. ಓಕೆ, ನೋಡೋಣ ಬನ್ನಿ. ಪಿನ್ ಅಂತಿದೆ. ಸೊ ಈಗ ಅಪ್ ಸ್ವೈಪ್ ಮಾಡಿದ್ರೆ ಅಂದರೆ ಕೆಳಗಿಂದ ಮೇಲೆ ಫಾರ್ವರ್ಡ್, ಇಲ್ಲಿಂದ ಫಾರ್ವರ್ಡ್ ಮಾಡ್ಬೋದು, ಶೇರ್ ಮಾಡ್ಬೋದು, ಕಾಪಿ, ಡಿಲೀಟ್, ಇನ್ಫೋ, ಸ್ಟಾರ್, ರಿಪ್ಲೈ. ಸೊ ಇನ್ನೊಂದು, ನೀವಿಗೆ ಸ್ವೈಪ್ ಅಪ್ ಮಾಡ್ತಾ ಬಂದರೆ ಅಂದರೆ ಕೆಳಗಿಂದ ಮೇಲೆ ಸ್ವೈಪ್ ಮಾಡ್ತಾ ಬಂದರೆ ರಿಪ್ಲೈ ಪ್ರೈವೇಟ್ಲಿ ಅಂತೇನೋ ಸಮಥಿಂಗ್ ಬರುತ್ತೆ. ಅದು ಕೂಡ ನೀವು ರಿಪ್ಲೈ ಮಾಡೋದೆ. ಬಟ್ ಈಗ ಮೆಸೇಜ್ ಯಾರು ಸೆಂಡ್ ಮಾಡಿರ್ತಾರಲ್ಲ ಅವರಿಗೆ ನೀವು ಆ ಮೆಸೇಜ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಯಾರು ಸೆಂಡ್ ಮಾಡಿರ್ತಾರೋ ಅವರಿಗೆ ನೀವು ರಿಪ್ಲೈ ಮಾಡ್ಬೋದು. ಇಲ್ಲಿರುವಂತಹ ರಿಪ್ಲೈ ಬಟನ್ ಏನಪ್ಪ ಅಂತಂದರೆ, ಇಲ್ಲಿ ನೀವು ರಿಪ್ಲೈ ಮಾಡಿದರೆ ಬೇರೆ ಸದಸ್ಯರು ಕೂಡ ನಿಮ್ಮ ರಿಪ್ಲೈಯನ್ನು ನೋಡ್ಬೋದು. ಸೊ ಈಗ ರಿಪ್ಲೈ ಬಟನ್ನ ಕ್ಲಿಕ್ ಮಾಡಿದರೆ ನೋಡಿ, ರಿಪ್ಲೈ ಅಂತ ಬಂದಿದೆಯಲ್ಲ, ಅದ್ರ ಫೋಕಸ್ ಇದೆ. ಸೊ ಈಗ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಸೊ ಈಗ ಬಂದಿದೆ, ಇಲ್ಲಿ ಏನೇನು ಬರುತ್ತೆ ನೋಡೋಣ. ಓಕೆ, ಈಗ ನಾನು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ರಿಪ್ಲೈಸ್ ಹೆಡ್ಡಿಂಗ್ ಅಂತೇಳಿ ಹೇಳ್ತಾ ಇದೆ. ಓಕೆ, ಎಸ್ಟರ್ಡೇ. ಸೊ ಇಲ್ಲಿ ನಿನ್ನೆ ಯಾರು ರಿಪ್ಲೈ ಮಾಡಿದಾರೋ ಅವರ ಒಂದು ಹೆಸರು ತೋರಿಸುತ್ತೆ. ಯಾರು ರಿಪ್ಲೈ ಮಾಡಿಲ್ಲ ಅಂತಂದರೆ ನೋ ರಿಪ್ಲೈಸ್ ಎಟ್ ಅಂತೇಳಿ ಬರುತ್ತೆ ಇಲ್ಲಿ.
ಇದು ನಾನು ನಿಮಗೆ ತೋರಿಸ್ಬೇಕಂತೇಳಿ ನಿನ್ನೆ ಒಂದು ರಿಪ್ಲೈ ಮಾಡಿದ್ದೆ. ಸೊ ಅದು ಹೇಳ್ತಾ ಇದೆ ಇನ್ನೊಂದು ನಂಬರಿಂದ. Profile picture for second Niranjan. Add a reply. Edit box. Out of list. ನೋಡಿ ಇಲ್ಲಿ ಆ್ಯಡ್ ಎ ರಿಪ್ಲೈ ಎಡಿಟ್ ಬಾಕ್ಸ್ ಅಂತೇಳಿ ಇದೆ ಅಲ್ಲ. ಸೊ ಇದರಲ್ಲಿ ನಿಮ್ಮ ಏನು ರಿಪ್ಲೈ ಏನು ಮಾಡಬೇಕಂತ ಅನಿಸುತ್ತೋ ಸೊ ಆ ರಿಪ್ಲೈನ ಬರೆದು Expanded. Drag hat. Add a reply. Edit ಸೊ box. ನಾನೀಗ ಸುಮ್ಮನೆ ಏನಾದರೂ ಬರಿತೀನಿ. Showing capital H. Hotel. I. India. I. ಸುಮ್ಮನೆ ಈಗ Editing. I. Send. Button. ನೋಡಿ ಹಾಯ್ ಅಂತೇಳಿ ಬರ್ದಿದ್ದೀನಿ. ಸೆಂಡ್ ಅಂತ ಕೊಟ್ಕೊಳ್ಳೆ ಅದು ರಿಪ್ಲೈ ಸೆಂಡ್ ಆಗುತ್ತೆ. ಸೊ ಆ ಒಂದು ರಿಪ್ಲೈ ಮಾಡಿರುವಂಥ ಮೆಸೇಜನ್ನು ಗ್ರೂಪ್ನಲ್ಲಿರುವಂತಹ ಈ ಕಮ್ಯುನಿಟಿ ಗ್ರೂಪಲ್ಲಿ ಯಾರು ಇರ್ತಾರೋ ಮೆಂಬರ್ಸ್ ಅವರು ಕೂಡ ಚೆಕ್ ಮಾಡ್ಬೋದು, ಹಾಗೆ ಅಡ್ಮಿನ್ಗಳು ಕೂಡ ಚೆಕ್ ಮಾಡ್ಬೋದು. ಓಕೆ, ಇದೊಂದು ಇನ್ಫಾರ್ಮೇಷನ್. Close. Button. Keyboard hidden. ಓಕೆ, ನಾನು ಬ್ಯಾಕ್ ಬರ್ತೀನಿ. ಸೊ ಇಲ್ಲಿ ಸೆಂಡ್ ಕೊಟ್ಕೊಳ್ಳಿ, ಆಟೋಮೆಟಿಕಲ್ ಅದು ನೀವು ಏನು ರಿಪ್ಲೈ ಮಾಡಿರ್ತೀರೋ ಅದು ಸೆಂಡ್ ಆಗುತ್ತೆ. ಬ್ಯಾಕ್ ಬರೋಣ. WhatsApp. You. Community admin. Key exam. Okay. Launch photo. Button. ನಾನು ಹಿಂಗೆ ಆ ಒಂದು ಮೆಸೇಜ್ ಆದಮೇಲೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಅಂತಂದರೆ ನಾನೇನು ಮೆಸೇಜ್ ರಿಪ್ಲೈ ಮಾಡಿದ್ದೀನೋ ಆ ಮೆಸೇಜ್ ಆದಮೇಲೆ ಹಂಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ನೋಡಿ 19/11/2025. One reply. ನೋಡಿ ಇಲ್ಲಿ ಒನ್ ರಿಪ್ಲೈ ಅಂತೇಳಿ ಬರ್ತಾ ಇದೆ. ಅಂದರೆ ಮೆಸೇಜ್ ಆದಮೇಲೆ ನೆಕ್ಸ್ಟ್ ಬರೋದು ಒನ್ ರಿಪ್ಲೈ ಅಂತ ಹೇಳ್ತಾ ಇದೆ. ಇಲ್ಲಿ ಎಷ್ಟು ಜನ ರಿಪ್ಲೈ ಮಾಡಿರ್ತಾರೋ ಈಗ ಇಬ್ಬರು ಅಂದರೆ ಯಾರಾದರೂ ಇಬ್ಬರು ಸದಸ್ಯರು ಏನಾದರೂ ರಿಪ್ಲೈ ಮಾಡಿದರೆ 2 ರಿಪ್ಲೈಸ್ ಅಂತೇಳಿ ಬರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ರಿಪ್ಲೈ ಮಾಡ್ಬೋದು. ಹಾಗೆ ಯಾರ್ಯಾರು ರಿಪ್ಲೈ ಮಾಡಿದ್ದಾರೆ ಮೆಸೇಜ್ಗೆ ಅಂತಲೂ ಕೂಡ ನೋಡ್ಬೋದು. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡಿ ತೋರಿಸುತ್ತೆ. ಸೊ ನೋಡಿ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಓಪನ್ ಆಗಿದೆ. Replies. Heading. ರಿಪ್ಲೈಸ್ ಹೆಡಿಂಗ್ Yesterday. In list. ನೋಡಿ ನಿನ್ನೆ ಯಾರು ರಿಪ್ಲೈ ಮಾಡಿದಾರೋ ಅದನ್ನು ನಾನು ತೋರಿಸ್ತಾ ಇದೆ. Second Niranjan. Okay. Profile pic. Add a reply. Edit box. ನೋಡಿ ಇಲ್ಲಿ Out of ಕೂಡ list. ನೀವು ರಿಪ್ಲೈನ ಮಾಡ್ಬೋದು. Expanded. Drag handle. Button. ಓಕೆ WhatsApp. ಸ್ನೇಹಿತರೆ, ಕಮ್ಯುನಿಟಿ ಗ್ರೂಪ್ಗಳಲ್ಲಿ ರಿಪ್ಲೈ ಮೆಸೇಜ್ಗಳಿಗೆ ಪರ್ಟಿಕ್ಯುಲರ್ ಮೆಸೇಜ್ಗೆ ರಿಪ್ಲೈ ಮಾಡುವಂತಹ ರಿಪ್ಲೈ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋ ಇದೇ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲ್ನ ಬೇಗ 1000 ಜನ ಸಬ್ಸ್ಕ್ರೈಬರ್ಸ್ ಆಗುವಂತೆ ಎಲ್ರಿಗೂ ಶೇರ್ ಮಾಡಿ. ಸೊ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ.